ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಕೃಷ್ಣನಿಗೆ ಪ್ರಿಯವಾದಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಅವಲಕ್ಕಿ ಪಡ್ಡು ಮಾಡಿದ್ದೀನಿ. ಈ ಪಡ್ಡು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬನ್ನಿ. ಇಲ್ಲಿ ನಾನು ಒಂದು ಅಳತೆ ಹೇಳ್ತಾ ಇದ್ದೀನಿ. ಆ ಬೌಲಲ್ಲಿ ಅದೇ ಬೌಲಲ್ಲೆಲ್ಲ ತೊಗೊಂಡಿರೋದು ನೋಡಿ. ಮೊದಲಿಗೆ ಒಂದು ಕಾಲು ಬೌಲಷ್ಟು ಶೇಂಗಾ ತೊಗೊಂಡಿದ್ದೀನಿ. ಶೇಂಗಾನ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ನಂತರ ಅದೇ ಬೌಲಲ್ಲಿ ನಾನು ಕಾಲು ಬೌಲಷ್ಟು ಕಡಲೆ ತೊಗೊಂಡಿದ್ದೀನಿ. ಕಡಲೆನೂ ಚೆನ್ನಾಗಿ ಹುರ್ಕೊಬೇಕು. ನಂತರ ಸ್ವಲ್ಪ ಒಂದು 2 ನಿಮಿಷ ಆದಮೇಲೆ ಅದರಲ್ಲಿ ಒಂದು ಬೌಲಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿನೇ ಈ ರೀತಿ ಒಂದು 2 ನಿಮಿಷ ಈ ಹದದಲ್ಲಿ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಈಗ ಬೆಲ್ಲ ನೋಡಿ, ಅದೇ ಬೌಲಲ್ಲಿ ನಾನು 3/4 ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೊಳ್ಳಿ, ಅಂದರೆ ಈ ಅಳತೆಗೆ ಇದು ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಅದೇ ಬೌಲಲ್ಲಿ ನಾನು 3/4 ಬೌಲಷ್ಟು ನೀರನ್ನ ಹಾಕಿ ಬೆಲ್ಲನ ಕುದಿಯೋಕ್ಕೆ ಇಡ್ತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, 3/4 ಬೌಲು ಎಲ್ಲ ಅಳತೆ ಅದೇ ಬೌಲಲ್ಲಿ ತೋರಿಸ್ತಾ ಇದ್ದೀನಿ ನಾನು ನೋಡಿ. ಇವಾಗ ಈ ಕಡೆ ಶೇಂಗಾ ಸಿಪ್ಪೆ ತೆಗೆದು ಶೇಂಗಾನ ಒಂದು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಹುರ್ಕೊಂಡಿದ್ನಲ್ಲ ಅವಲಕ್ಕಿ ಮತ್ತು ಕಡಲೆ, ಅದನ್ನು ಸಹ ಇಲ್ಲಿ ಮಿಕ್ಸಿಗೆ ಹಾಕಿ ಈ ರೀತಿ ರವೆ ತರಿಯಾಗಿ ಈ ರೀತಿ ರುಬ್ಕೊಬೇಕಾಗುತ್ತೆ. ಈ ಕಡೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ, ಈ ಕಡೆ ಡ್ರೈ ಫ್ರೂಟ್ಸು ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಬೋದು, ಇಲ್ಲಾಂದರೆ ಬೇಡ, ಸ್ಕಿಪ್ಪು ಸಹ ಮಾಡ್ಬೋದು. ಹಾಗೇನೂ ಸಹ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಕಡೆ ಬೆಲ್ಲ ಕಾದಿದೆ, ಇದೇನು ಪಾಕ ಏನು ಬಂದಿಲ್ಲ, ಜಸ್ಟ್ ಕರಗಿದೆ ಅಷ್ಟೇ. ಇವಾಗ ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ಒಂದು ಗಟ್ಟಿ ಪಾತ್ರೆ ಇಟ್ಕೊಂಡು ನಾನು ಅದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಅದರಲ್ಲಿ ಏನಾದರೂ ಕೊಳೆ ಇದ್ದರೆ ಬೆಲ್ಲದಲ್ಲಿ ಅಂತ ಈ ರೀತಿ ಶೋಧಿಸ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ನೀವು ಬೇಕಾದರೆ ಹಂಗೇ ಡೈರೆಕ್ಟಾಗಿ ಹಾಕ್ಬೋದು ನೋಡಿ. ಇವಾಗ ಏಲಕ್ಕಿ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಅದೇ ಬೌಲಲ್ಲಿ ನೋಡಿ ಅರ್ಧ ಬೌಲಷ್ಟು ನಾನು ಕೊಬ್ಬರಿ ಹಾಕ್ತಾಯಿದ್ದೀನಿ, ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ನಾನು ಪುಡಿ ಮಾಡ್ಕೊಂಡಿದ್ನಲ್ಲ ಶೇಂಗಾ ಬೀಜ, ಕಡಲೆ ಮತ್ತು ಅವಲಕ್ಕಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಫ್ರೆಂಡ್ಸ್, ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ. ಒಂದು 2 ನಿಮಿಷ ಸಾಕಾಗುತ್ತೆ ಫ್ರೆಂಡ್ಸ್. 2 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ಇದು ಮೊದಲೇ ಟ್ರೈ ಮಾಡಿದ್ದು. ನಾನು ಚೆನ್ನಾಗಿ ಬರಲಿಲ್ಲ ಅಂದರೆ ಹಾಕ್ತಿರ್ಲಿಲ್ಲ. ಈ ಹದದಲ್ಲಿ ಮಾಡಿ ತುಂಬ ಚೆನ್ನಾಗಿ ಬಂತು. ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ಆ ಕಡೆ ಹುರಿದಿಟ್ಕೊಂಡಿದ್ನಲ್ಲ ದ್ರಾಕ್ಷಿ ಗೋಡಂಬಿನ ಸೇರಿಸ್ತಾ ಇದ್ದೀನಿ. ತುಪ್ಪದಲ್ಲಿ ಅದರಲ್ಲಿತ್ತು, ಅದನ್ನು ಹಾಕ್ತಾಯಿದ್ದೀನಿ. ತುಪ್ಪ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನಾನೇನು ತುಂಬ ಹಾಕಿಲ್ಲ, ಅದರಲ್ಲಿ 1 ಸ್ಪೂನ್ ಹಾಕಿದ್ದೆ. ನಂತರ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ತಳ ಹಿಡಿಯಲ್ಲ ಫ್ರೆಂಡ್ಸ್, ಏನು ಹಿಡಿಯಲ್ಲ. ದಪ್ಪ ಪಾತ್ರೆಲಿ ಇಟ್ಟಿರ್ತೀವಲ್ವ, ಚೆನ್ನಾಗಿ ತಿರುಗಿಸ್ಕೊಳ್ತಿದ್ರೆ ಈ ಹದ ಬಂದೋಗ್ಬಿಡುತ್ತೆ. ಇಷ್ಟು ಅಳತೆಯಲ್ಲಿ ಮಾಡಿದ್ರೆ ನೀವು ಎಕ್ಸ್ಟ್ರಾ ಏನು ಪಾಕ ಏನೂ ಆಗಲ್ಲ ನೋಡಿ. ಕೊನೆಯಲ್ಲಿ ನಾನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಬೇಕಾದರೆ ನೀವು ಎಕ್ಸ್ಟ್ರಾ ಇನ್ನೊಂದು ಸ್ಪೂನ್ ಬೇಕಾದರೆ ಹಾಕ್ಬೋದು. ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪನ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಈ ಹಬ್ಬಕ್ಕಲ್ದ ಹೋದ್ರೂ ನೀವು ಏನಾದರೂ ಸ್ವೀಟ್ ತಿನ್ಬೇಕಂತಂದ್ರೂ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ, ಸ್ವಲ್ಪ ಹಾರೋಗಿ ಬಿಟ್ಟಿದ್ದೀನಿ. ನಂತರ ಇದಕ್ಕೆ ನಾನು ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಉಂಡೆ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಬೇಗ ಆಗುತ್ತೆ ಫ್ರೆಂಡ್ಸ್, ಒಂದು 1/4 ಗಂಟೆಲೆಲ್ಲ ಮುಗ್ದೋಗುತ್ತೆ. ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದ್ರೆ ಬಹಳ ಚೆನ್ನಾಗಿ ಮಾಡ್ಕೊಬೋದು. ಇದು ಹೆಂಗಿರುತ್ತೆ ಅಂತಂದರೆ ಟೇಸ್ಟು ಕಾಯಿ ಒಬ್ಬಟ್ಟು ಹೂರ್ಣ ಮಾಡ್ತೀವಲ್ಲ, ಆ ಥರ ಇರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.